ಓಂ ಗುರುಭ್ಯೋ ನಮಃ. ಜನವರಿ 21, 2025 ಮಂಗಳವಾರದಂದು ಕುಜಗ್ರಹ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಚಲಿಸಲಿದ್ದು, ಇದರ ಪರಿಣಾಮವಾಗಿ ಕೆಲವು ರಾಶಿಗಳಿಗೆ ಶುಭ ಫಲ ಮತ್ತು ಕೆಲವು ರಾಶಿಗಳಿಗೆ ಅಶುಭ ಫಲಗಳು ಉಂಟಾಗುತ್ತವೆ. ಈ ಶುಭ ಮತ್ತು ಅಶುಭ ಫಲಗಳನ್ನು ರಾಶಿಗಳ ಪ್ರಕಾರ ನಾವು ತಿಳ್ಕೊಳ್ಳೋದಾದರೆ, ಮೊದಲನೆಯದಾಗಿ ಮೇಷರಾಶಿ. ಈ ಮೇಷರಾಶಿಗೆ ಮಿಥುನ ರಾಶಿ 3ನೇ ರಾಶಿಯಾಗಿದ್ದು, ಇಲ್ಲಿ ಸಹೋದರ ಸಹೋದರಿಯರ ಸಂಬಂಧದಲ್ಲಿ ಜಗಳ, ಕಿರಿಕಿರಿ, ಮನಸ್ತಾಪಗಳು ಉಂಟಾಗಬಹುದು. ಹಾಗಾಗಿ ನೀವು ಈ ಒಂದು ಸಮಯದಲ್ಲಿ ಎಚ್ಚರದಿಂದ ಮಾತನಾಡುವುದು ಒಳ್ಳೆಯದು. ಹಾಗೂ ನಿಮ್ಮಲ್ಲಿ ದೈಹಿಕ ಶಕ್ತಿಯ ಕೊರತೆ ಉಂಟಾಗುವುದರಿಂದ ನೀವು ಮೇಷರಾಶಿಯವರು ಆಹಾರ, ಆರೋಗ್ಯ ಹಾಗೂ ಸಾಧ್ಯವಾದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಅಲ್ಲದೆ ಈ ಸಮಯದಲ್ಲಿ ನಿಮಗೆ ಚಿಕ್ಕ ಪುಟ್ಟ ವಿಷಯಗಳಿಗೂ ಹೆಚ್ಚಿನ ಕೋಪ ಬರುವ ಚಾನ್ಸಸ್ ಇರೋದ್ರಿಂದಾಗಿ ನೀವು ತಾಳ್ಮೆ ವಹಿಸಿ ಕೆಲಸ ಮಾಡಿದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಬರಬಹುದಾದಂತಹ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ನೆಕ್ಸ್ಟು ವೃಷಭ ರಾಶಿ. ಈ ವೃಷಭ ರಾಶಿಗೆ ಮಿಥುನ ರಾಶಿ 2ನೇ ರಾಶಿಯಾಗಿದ್ದು, ಮಿಥುನ ರಾಶಿಯಲ್ಲಿ ಕುಜನ ಹಿಮ್ಮುಖ ಚಲನೆಯಿಂದಾಗಿ ನಿಮಗೆ ಅನಾವಶ್ಯಕ ಖರ್ಚುಗಳು ಬರುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಹಣದ ವಿಚಾರದಲ್ಲಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಖರ್ಚು ಮಾಡೋದು ಸೂಕ್ತವಾಗಿರುತ್ತೆ. ನಿಮ್ಮ ಮಾತುಗಳಿಂದ ಕುಟುಂಬದಲ್ಲಿ ವೈಮನಸ್ಸು ಬರುವ ಸಾಧ್ಯತೆಗಳಿದ್ದು, ನಿಮ್ಮ ಮಾತಿನಲ್ಲಿ ಎಚ್ಚರ ವಹಿಸುವುದು ಒಳ್ಳೆಯದು. ಅಲ್ಲದೆ ನಿಮ್ಮ ಉದ್ಯೋಗ ಸ್ಥಳದಲ್ಲಿಯೂ ಸಹ ನೀವು ಮಾತನಾಡುವಾಗ ಜಾಗರೂಕತೆಯಿಂದ ಮಾತನಾಡಿದ್ರೆ ಒಳ್ಳೆಯದು. ನೀವು ಈ ಸಮಯದಲ್ಲಿ ನಾಲಿಗೆ ರುಚಿಗಾಗಿ ಆಹಾರವನ್ನು ಸೇವಿಸದೆ ದೇಹದ ಆರೋಗ್ಯಕ್ಕೆ ಸರಿಹೊಂದುವ ಆಹಾರವನ್ನು ಸೇವಿಸಿದರೆ ಬರಬಹುದಾದ ಕಾಯಿಲೆಗಳಿಂದ ದೂರ ಉಳಿಯಬಹುದು. ನೆಕ್ಸ್ಟ್ ಮಿಥುನ ರಾಶಿ. ಮಿಥುನ ರಾಶಿಗೆ ಕುಜನ ಹಿಮ್ಮುಖ ಚಲನೆ ಆಗಿರೋದ್ರಿಂದಾಗಿ ಮಿಥುನ ರಾಶಿಯವರು ಬಹು ಬೇಗ ಎಲ್ಲದಕ್ಕೂ ಕೋಪಗೊಳ್ತೀರಾ. ಸೊ ಹಾಗಾಗಿ ನಿಮ್ಮ ಶಾಂತಿ ನೆಮ್ಮದಿಗೆ ಕೊರತೆ ಉಂಟಾಗತ್ತೆ. ಸೊ ನೀವು ಇದಕ್ಕಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ಅಲ್ಲದೆ ಈ ಒಂದು ಸಮಯದಲ್ಲಿ ನೀವು ಈ ಮಿಥುನ ರಾಶಿ ಬುಧನ ರಾಶಿ ಆಗಿರೋದ್ರಿಂದಾಗಿ ನಿಮ್ಮ ವ್ಯಾಪಾರ ಅಥವಾ ವೃತ್ತಿ ಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ನೀವೇ ನಿಮ್ಮ ಜ್ಞಾನದೊಂದಿಗೆ ತಮ್ಮ ಬುದ್ಧಿಶಕ್ತಿಯಿಂದ ಪರಿಹಾರಗಳನ್ನು ಕಂಡುಕೊಂಡು ಸಮಸ್ಯೆಗಳನ್ನು ಪರಿಹರಿಸಿ ಮುಂದೆ ಸಾಗ್ತೀರಾ. ನೆಕ್ಸ್ಟು ಕಟಕ ರಾಶಿ. ಮಿಥುನ ರಾಶಿ ಕಟಕ ರಾಶಿಗೆ 12ನೇ ರಾಶಿ ಹಾಗೂ ಕಟಕ ರಾಶಿ ಕುಜನ ನೀಚ ಸ್ಥಾನ ಆಗಿರೋದ್ರಿಂದಾಗಿ ನೀವು ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರೋದು ಸೂಕ್ತವಾಗಿರುತ್ತೆ. ಅಲ್ಲದೆ ಜೀವನದಲ್ಲಿ ಬರ್ತಕ್ಕಂತಹ ಘಟನೆಗಳಿಗೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅಲ್ಲದೆ ನಿಮ್ಮ ಮಾನಸಿಕ ಸ್ಥಿರತೆ ಹಾಗೂ ನೆಮ್ಮದಿಗಾಗಿ ಧ್ಯಾನ, ಮಂತ್ರ ಪಠನೆ ಹಾಗೂ ಆಂಜನೇಯಗೆ ಸಂಬಂಧಪಟ್ಟಂತಹ ಅಷ್ಟೋತ್ತರ ಮಂತ್ರಗಳನ್ನು ಪಠಿಸೋದು ಒಳ್ಳೆಯದು. ನೆಕ್ಸ್ಟು ಸಿಂಹರಾಶಿ. ಸಿಂಹರಾಶಿಗೆ ಮಿಥುನ ರಾಶಿ 11ನೇ ರಾಶಿಯಾಗಿದ್ದು, ನಿಮ್ಮ ಶ್ರಮದಿಂದ ನೀವು ಗಳಿಸಿರ್ತಕ್ಕಂತಹ ಲಾಭದ ಹಣವನ್ನು ಜಾಗೃತೆಯಿಂದ ಉಪಯೋಗಿಸಿದ್ರೆ ಒಳ್ಳೆಯದು. ಸುಮ್ಮನೆ ಎಲ್ಲಂದರಲ್ಲಿ ನಂಬಿಕೆ ಇಲ್ಲದೆ ಇರೋ ಕಡೆ ಎಲ್ಲ ಹಣವನ್ನು ಇನ್ವೆಸ್ಟ್ ಮಾಡಿ ಕಳೆದುಕೊಳ್ಬೇಡಿ. ನಿಮ್ಮ ಉದ್ಯೋಗದ ಅಭಿವೃದ್ಧಿಯ ಜೊತೆಗೆ ಮನೆಯ ಜವಾಬ್ದಾರಿಗಳ ಕಡೆಗೂ ಗಮನ ವಹಿಸುವುದರೊಂದಿಗೆ ಈ ಉದ್ಯೋಗ ಕ್ಷೇತ್ರ ಹಾಗೂ ಕುಟುಂಬ ಎರಡರಲ್ಲೂ ಸಹ ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ನೆಕ್ಸ್ಟು ಕನ್ಯಾ ರಾಶಿ. ಈ ಕನ್ಯಾ ರಾಶಿಗೆ ಮಿಥುನ ರಾಶಿ 10ನೇ ರಾಶಿಯಾಗಿದೆ. ಅಲ್ಲದೆ ಇವೆರಡೂ ರಾಶಿಗಳಿಗೂ ಅಧಿಪತಿ ಒಬ್ಬನೇ ಬುಧ. ಹಾಗಾಗಿ ಮಿಥುನ ರಾಶಿಯಲ್ಲಿ ಕುಜನ ಹಿಮ್ಮುಖ ಚಲನೆಯಿಂದ ನೀವು ಕನ್ಯಾ ರಾಶಿಯವರಿಗೆ ಲಾಭಗಳೇ ಹೆಚ್ಚು. ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ಲಾಭದೊಂದಿಗೆ ತಮ್ಮ ಬಿಸ್ನೆಸ್ಸನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಈ ಸಮಯದಲ್ಲಿ ನೀವು ಕನ್ಯಾ ರಾಶಿಯವರು ತಮ್ಮ ಶ್ರಮಕ್ಕಿಂತ ಹೆಚ್ಚಿನ ಪ್ರತಿಫಲವನ್ನೇ ಪಡೆದುಕೊಳ್ತೀರಾ. ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಗತಿ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ತುಲಾರಾಶಿ. ತುಲಾರಾಶಿಗೆ ಮಿಥುನ ರಾಶಿ 9ನೇ ರಾಶಿಯಾಗಿದ್ದು, ಮಿಥುನ ರಾಶಿಯಲ್ಲಿನ ಕುಜನ ಹಿಮ್ಮುಖ ಚಲನೆಯಿಂದ ತುಲಾರಾಶಿಯವರಲ್ಲಿ ಯಾರಿಗಾದರೂ ಪತಿ ಪತ್ನಿಯರ ನಡುವೆ ಏನಾದರೂ ಮನಸ್ತಾಪ ಗೊಂದಲಗಳಿದ್ದರೆ ನೀವು ಮಾತಿನ ಮೂಲಕ ಬಗೆಹರಿಸಿಕೊಳ್ಳಲು ಇದೊಂದು ಉತ್ತಮ ಸಮಯ ಆಗಿರುತ್ತೆ. ನೆಕ್ಸ್ಟು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಮಿಥುನ ರಾಶಿ 8ನೇ ರಾಶಿಯಾಗಿದ್ದು, ಈ ಮಿಥುನ ರಾಶಿಯಲ್ಲಿ ಕುಜನ
ಹಿಮ್ಮುಖ ಚಲನೆಯಿಂದ ನಿಮ್ಮ ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ದೈಹಿಕ ಶಕ್ತಿಯ ಕೊರತೆ ಉಂಟಾಗಬಹುದು. ಹಾಗಾಗಿ ನೀವು ದೇಹಕ್ಕೆ ಹೆಚ್ಚಿನ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು ಅವಶ್ಯಕವಾಗಿರುತ್ತೆ. ನೆಕ್ಸ್ಟು ಧನಸ್ಸು ರಾಶಿ. ಧನಸ್ಸು ರಾಶಿಗೆ ಮಿಥುನ ರಾಶಿ 7ನೇ ರಾಶಿಯಾಗಿದ್ದು, ಈ 7ನೇ ಮನೆ ಅಂತಕ್ಕಂಥದ್ದು ಮುಖ್ಯವಾಗಿ ಬಾಳ ಸಂಗಾತಿ ಹಾಗೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳ ಬಗ್ಗೆ ಸೂಚಿಸುವುದರಿಂದಾಗಿ ಮಿಥುನ ರಾಶಿಯಲ್ಲಿ ಕುಜನ ಹಿಮ್ಮುಖ ಚಲನೆಯಿಂದ ಪತಿ ಪತ್ನಿಯರ ಸಂಬಂಧದಲ್ಲಿ ಆರ್ಗ್ಯುಮೆಂಟ್ಸ್ ಹೆಚ್ಚಾಗಬಹುದು. ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ನೀವೇನಾದರೂ ಹಣಕಾಸಿನ ವಿಚಾರಗಳು ಇದ್ದರೆ ತುಂಬ ಜಾಗರೂಕತೆಯಿಂದ ವ್ಯವಹರಿಸುವುದು ಸೂಕ್ತ. ಇಲ್ಲಾಂತ ಹೇಳಿದ್ರೆ ನೀವು ಪಾರ್ಟ್ನರಿಂದ ಚೀಟ್ ಆಗುವಂಥ ಸಾಧ್ಯತೆಗಳು ಸಹ ಬರಬಹುದು. ಅಲ್ಲದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಈ ಸಮಯದಲ್ಲಿ ಧನಸ್ಸು ರಾಶಿಯವರು ಆಧ್ಯಾತ್ಮಿಕ ವಿಚಾರಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ನೆಕ್ಸ್ಟ್ ಮಕರ ರಾಶಿ. ಮಕರ ರಾಶಿಗೆ ಮಿಥುನ ರಾಶಿ 6ನೇ ರಾಶಿಯಾಗಿದ್ದು, ಮಿಥುನದಲ್ಲಿ ಕುಜನ ಹಿಮ್ಮುಖ ಚಲನೆಯಿಂದಾಗಿ ಮಕರ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ತುಂಬ ಚಾಲೆಂಜಸ್ ಬರಬಹುದು. ಈ ಸಮಯದಲ್ಲಿ ಖರ್ಚುಗಳು ಸಹ ಹೆಚ್ಚಾಗುವುದರಿಂದ ನೀವು ಇನ್ವೆಸ್ಟ್ಮೆಂಟ್ ವಿಚಾರಗಳನ್ನು ಸ್ವಲ್ಪ ದಿನಗಳವರೆಗೆ ಮುಂದೂಡುವುದು ಒಳ್ಳೆಯದಾಗಿರುತ್ತೆ. ಈ ಸಮಯದಲ್ಲಿ ಉಂಟಾಗುವ ಒತ್ತಡದಿಂದ ನಿಮಗೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಇದಕ್ಕಾಗಿ ನೀವು ಆಂಜನೇಯನ ಅಷ್ಟೋತ್ತರ ಅಥವಾ ಮಂತ್ರ ಪಠಣೆಯನ್ನು ಮಾಡುವುದು ಸೂಕ್ತವಾಗಿರುತ್ತೆ. ನೆಕ್ಸ್ಟು ಕುಂಭರಾಶಿ. ಮಿಥುನ ರಾಶಿ ಕುಂಭರಾಶಿಗೆ 5ನೇ ರಾಶಿಯಾಗಿದ್ದು, ಮಿಥುನ ರಾಶಿಯಲ್ಲಿ ಕುಜನ ಹಿಮ್ಮುಖ ಚಲನೆಯಿಂದ ನಿಮಗೆ ನಿಮ್ಮ ಮಕ್ಕಳೊಂದಿಗೆ ವಾದ ವಿವಾದಗಳು ಉಂಟಾಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಹೊಟ್ಟೆ ಹಾಗೂ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ನಿಮಗೆ ಬರಬಹುದು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಸಹ ಉಂಟಾಗಬಹುದು. ಇದಕ್ಕಾಗಿ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಹಾಗೂ ಹನುಮಂತನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಪಠಿಸುವುದು ಸೂಕ್ತವಾಗಿರುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಮಿಥುನ ರಾಶಿ 4ನೇ ರಾಶಿಯಾಗಿದ್ದು, ಮಿಥುನ ರಾಶಿಯಲ್ಲಿ ಕುಜನ ಹಿಮ್ಮುಖ ಚಲನೆಯಿಂದಾಗಿ ನಿಮ್ಮ ಭಾವನೆಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಅಂದರೆ ಸುಮ್ಮನೆ ಏನೋ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು, ಯಾರಾದರೂ ಏನೋ ಒಂದು ಮಾತು ಹೇಳಿದ್ರು ಅಂತ ಅದನ್ನೇ ಇಡೀ ದಿನ ಯೋಚನೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ನಿಮ್ಮ ಭಾವನೆಗಳು ಇರುತ್ತೆ. ಹಾಗಾಗಿ ನೀವು ಜೀವನದ ಎಲ್ಲ ತೀರ್ಮಾನಗಳನ್ನು ಸನ್ನಿವೇಶಗಳಿಗೆ ತಕ್ಕಂತೆ ಬೇಗ ಸಡನ್ನಾಗಿ ತಗೊಳ್ಳೋದಕ್ಕೆ ಬದಲಾಗಿ ತಾಳ್ಮೆ ಹಾಗೂ ವಿವೇಚನೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ನಿಮ್ಮ ಕೆಲಸದಲ್ಲಿ ಸಹ ಹೆಚ್ಚಿನ ಒತ್ತಡಗಳಿರುವ ಸಾಧ್ಯತೆಗಳಿರುತ್ತೆ. ಸೊ ಇದಕ್ಕಾಗಿ ನೀವು ಧ್ಯಾನವನ್ನು ಅಭ್ಯಾಸ ಮಾಡುವುದು ಸೂಕ್ತ.